ಹಾಯ್, ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಟ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಷಯ ಏನಪ್ಪಾ ಅಂತಂದ್ರೆ, ರೇಷನ್ ಕಾರ್ಡ್ KYC ಅಪ್ಡೇಟ್ ಆಗಿರುತ್ತದೆ. ಯಾರೆಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕು, ರೇಷನ್ ಕಾರ್ಡ್ನಲ್ಲಿರುವಂತಹ ಎಲ್ಲ ಕುಟುಂಬ ಸದಸ್ಯರು KYC ಮಾಡಿಸೋದು ಕಡ್ಡಾಯವೇ ಎಂದು ಈ ವಿಡಿಯೋದಲ್ಲಿ ನಾವು ತಿಳಿಯೋಣ. ಮೊದಲನೇದಾಗಿ, ರೇಷನ್ ಕಾರ್ಡ್ ಪರಿಷ್ಕರಣೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ದಾರೆ. ಸಚಿವ ರಿಜ್ವಾನ್ ಅರ್ಷದ್ ರವರ ಸ್ಪಷ್ಟನೆಯಂತೆ ಸದ್ಯಕ್ಕೆ ರೇಷನ್ ಕಾರ್ಡ್ನ ಪರಿಷ್ಕರಣೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಏಕೆಂದರೆ ಮೊದಲು ಎಲ್ಲ ಬಾಕಿ ಇರುವ KYC ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಲು ಆದ್ಯತೆ ನೀಡಲಾಗುತ್ತಿದೆ. ಏಕೆಂದರೆ ಅನರ್ಹ ಕಾರ್ಡ್ಗಳ ಪರಿಶೀಲನೆ ಮುಂದುವರಿಯಲಿದ್ದು, ಆ ಕಾರ್ಡಿನಲ್ಲಿ ರದ್ದಾದ ಎಲ್ಲ ಕಾರ್ಡ್ಗಳ ಹೊಂದಿಕೆಯೊಂದಿಗೆ KYC ಮಾಡಿಸುತ್ತಿರುವ ಎಲ್ಲ ಕಾರ್ಡ್ಗಳನ್ನು ಆ ಸ್ಥಳದಲ್ಲಿ ಮಾರ್ಪಡಿಸಲಾಗಿರುತ್ತದೆ. ಆದ್ದರಿಂದ KYC ಗಡುವು ವಿಸ್ತರಣೆಯನ್ನು ಮುಂದಿನ ತಿಂಗಳ ಅಂದರೆ ರೇಷನ್ ಕಾರ್ಡ್ಗಳಿಗೆ KYC ಕಡ್ಡಾಯ ಪೂರ್ಣಗೊಳಿಸಲು ಮುಂದಿನ ತಿಂಗಳು ಸೆಪ್ಟೆಂಬರ್ 30, 2026 ಕಾಲಾವಕಾಶ ನೀಡಲಾಗಿರುತ್ತದೆ. ಇಲ್ಲಿವರೆಗೂ ಲಕ್ಷಾಂತರ ಕಾರ್ಡ್ಗಳು ಡಿಲೀಟ್ ಆಗಿದ್ದು, ಆ ಕಾರ್ಡ್ಗಳ ಜಾಗದಲ್ಲಿ KYC ಪೂರ್ಣಗೊಂಡ ಎಲ್ಲಾ ಕಾರ್ಡ್ಗಳನ್ನು ಅದೇ ಸ್ಥಳದಲ್ಲಿ ಮಾರ್ಪಡಿಸಲಾಗಿರುತ್ತದೆ. ಈ ಕಾರ್ಡಿನ KYC ಎಲ್ಲಿ ಮಾಡಿಸ್ಬೇಕಪ್ಪ ಅಂತಂದ್ರೆ, ಎಲ್ಲಿ ಮಾಡಿಸಬೇಕು KYC ಅಂತಂದ್ರೆ, ನ್ಯಾಯಬೆಲೆ ಅಂಗಡಿಗಳಾದಂತ ಅಥವಾ ಗ್ರಾಮವನ್ನು ಅಥವಾ ಕರ್ನಾಟಕವನ್ನು ಕೇಂದ್ರಗಳಿಗೆ ಭೇಟಿ ನೀಡಿ KYC ಮಾಡಿಸುವುದು ಕಡ್ಡಾಯವಾಗಿರುತ್ತದೆ. KYC ಏಕೆ ಕಡ್ಡಾಯ? KYC ಏಕೆ ಕಡ್ಡಾಯಪ್ಪ ಅಂತಂದ್ರೆ, ಪಡಿತರ ಚೀಟಿಯಲ್ಲಿರುವ ಪ್ರತಿಯೊಬ್ಬ ಸದಸ್ಯರ ಅಧಿಕೃತ ವಿವರಗಳನ್ನು ಖಚಿತಪಡಿಸಿಕೊಳ್ಳಲು ಹಾಗೂ ನಮ್ಮ ರೇಷನ್ ಕಾರ್ಡಿನ ಸೌಲಭ್ಯ ಮುಂದುವರಿಕೆಗಾಗಿ ಅಕ್ಕಿ ಹಾಗೂ ಇತರ ಧಾನ್ಯಗಳ ವಿತರಣೆ ಸರಾಗವಾಗಿ ತಲುಪಲು ಯಾವುದೇ ತೊಂದರೆ ಆಗದಂತೆ ಕಾರ್ಡಿನಲ್ಲಿರುವಂತಹ ಎಲ್ಲಾ ಸದಸ್ಯರು KYC ಮಾಡಿಸುವುದು ಕಡ್ಡಾಯವಾಗಿರುತ್ತದೆ. ಹಾಗೂ ಇತ್ತೀಚಿನ ಸರ್ಕಾರಿ ಯೋಜನೆಗಳಂತ ಗ್ಯಾರಂಟಿ ಯೋಜನೆಗಳು ಮುಂದುವರಿಯಬೇಕಪ್ಪ ಅಂತಂದ್ರೆ ರೇಷನ್ ಕಾರ್ಡಿನ ಎಲ್ಲಾ ಸದಸ್ಯರ KYC ಕಡ್ಡಾಯವಾಗಿರುತ್ತದೆ. ಆದುದರಿಂದ ಕಾರ್ಡಿನಲ್ಲಿರುವಂತಹ ಎಲ್ಲಾ ಸದಸ್ಯರು ತಪ್ಪದೆ KYC ಮಾಡಿಸುವುದು ಮುಂದಿನ ತಿಂಗಳ ದಿನಾಂಕ ಸೆಪ್ಟೆಂಬರ್ 30 ಕೊನೆಯ ದಿನಾಂಕವಾಗಿರುತ್ತದೆ. ನಿಮ್ಮ ಕಾರ್ಡನ್ನು KYC ವಂಚಿತರಾಗಬಯಸಲು ಯಾವುದೇ ರೀತಿ ಪರಿಣಾಮಕ್ಕೆ ಮುಂದುವರಿಯದೆ KYC ಮಾಡಿಸುವುದು ಕಡ್ಡಾಯವಾಗಿರುತ್ತದೆ. ಆದುದರಿಂದ ಎಲ್ಲ ಸದಸ್ಯರು ಕಾರ್ಡಿನಲ್ಲಿರುವವರು KYC ಮಾಡಿಸುವುದು ಕಡ್ಡಾಯ.